ನಾನು ಆಗಲೇ ಅವ್ರು ಕೇಳಿದ್ರು ನಾನು ನಾನು ಚೆಕ್ ಯಾರಿಗೂ ಕೊಡೋಲ್ಲ, ಅವಶ್ಯಕತೆಯೂ ಇಲ್ಲ. ನಾನು ಆಗ ಬ್ಯಾಂಕ್ ಆಫ್ ಬರೋದವರು ಫೋನ್ ಮಾಡಿದ್ರು ಮ್ಯಾನೇಜರ್, ಸರ್ ನಿಮ್ಮದು ಅಕೌಂಟ್ ಇದೆಯಾ ಬ್ಯಾಂಕ್ ಆಫ್ ಬರೋದು? ಹೌದು ಅಂತ. ನೀವು ಯಾರ್ಯಾರು ಚೆಕ್ ಕೊಟ್ಟರು? ಇಲ್ಲ. ಚೆಕ್ ಕೊಡೋದು ಹೋದ್ಮೇಲೆ ಮತ್ತು ಇಲ್ಲಿ ಚೆಕ್ ಕೊಟ್ಟಿರಲ್ಲ ಲೇಡಿ, ಯಾರು ಸರ್ ಹೆಸರು ಹೇಳಿ, ಯಶೋದಮ್ಮ ಅಂತ ಸರ್. ಈಗ ನೀವು ನಾನು ಹೇಳ್ತಾ ಇರೋದು ಬ್ಯಾಂಕಲ್ಲಿ ಇವರು ಪೊಲೀಸ್ ಸ್ಟೇಷನ್ಗೆ ಚೆಕ್ಕನ್ನು ಹ್ಯಾಂಡ್ ಓವರ್ ಮಾಡಿದೆ ಅಮ್ಮ. ಪೊಲೀಸ್ ಸ್ಟೇಷನ್ಗೆ ಹ್ಯಾಂಡ್ ಓವರ್ ಮಾಡಿ ಅಲ್ಲೇ ಉದ್ದೇಶ ಅವ್ರಿಗೆ ಇದು ಮಾಡಿ ಅಲ್ಲಿಂದ ಫೋನ್ ಮಾಡಿ ನಿಮ್ದು ಚೆಕ್ ಅಂತ. ಹೌದು ಅಂತ. ನನಗೆ ಆಗ ಚೆಕ್ ಹುಡುಕಿದ್ದೆ, ನಾವು ಸೈನ್ ಮಾಡಿಲ್ಲ. ನಾನು ಇವತ್ತು ಖಾಲಿ ಚೆಕ್ಕಿಗೆ ಅಂತೆಲ್ಲ ಗೊತ್ತಿಲ್ಲ ನನಗೆ. ಆಕೆ ಏನು ಮಾಡ್ಯಾರ ಅಂತ ಗೊತ್ತಿಲ್ಲ ನನಗೆ. ನಮ್ಮ ಚೆಕ್ಕನ್ನು ತಗೊಂಡೋಗಿ ಕೋರ್ಟಲ್ಲಿ ಸಿಗ್ನೇಚರ್ ಮಾಡಿ ಇದು ಮಾಡಿದ್ದಾರೆ. ಕೇಸ್ ಇಷ್ಟು ದಿನ ಇದೇ ಕೆಲಸ. ಇವ್ರು ಏನಾದ್ರು ಇವ್ರು ತುಳಿಬೇಕು ಅನ್ನೋದು, ಚಕ್ಕೀಸ್ ತೊಗೊಳೋದು, ಏನೋ ಒಂದು ಕತ್ಕೊಳ್ಳೋದು, ಮನೇಲಿ ಮಲ್ಕೊಳ್ಳೋದು, ನಾಟಕ ಆಡೋದು. ನಮ್ಮ ಹೆಂಗಸರು ಟಾಯ್ಲೆಟ್ ಹೋದರೆ ನಾನು ಹೋಗಿದ್ದೀನಿ. ಹೋದ್ಮೇಲೆ ಇವರು ಚೆಕ್ ಕೊಡ್ತಿದ್ದಾರೆ. ಚೆಕ್ ಕೊಡೋದು, ಚೆಕ್ ತೊಗೊಂಡೋಗಿ ಇದು ಮಾಡಿದ್ದಾರೆ. ಸರ್ ಎಲ್ಲೆಲ್ಲೋ ಪತ್ತೆ ಮಾಡಿದ್ದಾರೆ ಅವರು ಸೈನ್. ನಾನು 10 ವರ್ಷ ಆಯಿತು ರಿಟೈರ್ಡ್. ಆಕೆ ನನ್ನ ಮೇಲೆ ಕಂಪ್ಲೇಂಟ್ ಮಾಡಿರೋದು, ಅದು 8 ಲಕ್ಷ ಸಾಹೇಬ್ ಹೇಳೋರು ಇದು ಮಾಡಬೇಕು ಅಂತ. ನಾನು ಯಾವುದೇ ಆಕೆಯನ್ನು ನಾನು ದುಡ್ಡು ಮುಟ್ಟಿಲ್ಲ, ದುಡ್ಡು ಕೊಟ್ಟಿಲ್ಲ. ನನ್ನ ಪರ್ಸನ್ ನಾನು ವ್ಯವಹಾರ ನಾವು ಮಾಡ್ಕೊತೀವಿ. ಪಿ ಎಮ್ಮ ಆ ತೋಟ ಬರ್ಕೊಡ್ತೀನಿ ಅಂತ ಹೇಳಿದರೆ ದುಡ್ಡು ಇಸ್ಕೊಂಡಿದ್ದಾರೆ. ಅಂಥ ಪರಿಸ್ಥಿತಿ ನಮ್ಗೆ ಇನ್ನೂ ಬಂದಿಲ್ಲ, ಬರೋದೂ ಇಲ್ಲ. ನಾವು ರಿಟೈರ್ಡ್ ಆಫೀಸರ್, ನಾನು ನನ್ನ ಹೆಂಡತಿ ಇಬ್ಬರು ಆಫೀಸರ್ ಸರ್. ನಾವು ಅಂಥ ಒಂದು ವಾತಾವರಣಕ್ಕೆ ಹೋಗೋ ಇದೇ ಇಲ್ಲ. ನಾನು ಇವ್ರಿಗೆ ದರ್ಶನ್ ಅವ್ರಿಗೆ ಜೊತೆಲಿ ಹೋಗ್ತೀವಿ. ಅವನ ಜೊತೆ ಯಾಕೆ ಹೋಗ್ಬೇಕು, ನನ್ನ ಜೊತೆ ಬರೋದಕ್ಕೆ ಅವನ ಜೊತೆ ಯಾಕೆ ಹೋಗ್ಬೇಕು, ನೀವು ಯಾಕೆ ಹೋಗ್ತೀರಾ ಅಂತ ಕ್ವಶನ್ ಮಾಡೋದು, ಬೇರೆ ಕೈಲೆಲ್ಲ ಹೇಳ್ಸೋದು, ಇವೆಲ್ಲ ದೌರ್ಜನ್ಯ ಮಾಡ್ತಾರೆ. ಮತ್ತು ಇವರು ಒಂದು ಬಡ್ಡಿ ವ್ಯವಹಾರ ಮಾಡಬೇಕಾದ್ರೆ ಇವರು ಯಾವ ಒಂದು ಪರ್ಮಿಷನ್ ತೊಗೊಂಡಿದ್ದಾರೆ ಎಲ್ಲಾದರೂ. ಸುಮಾರು ಜನ ಸುತ್ತಮುತ್ತ ಗ್ರಾಮ, ನಮ್ಮೂರು ಸೇರಿ ಸುತ್ತಮುತ್ತ ಗ್ರಾಮ ಎಲ್ಲರತ್ತಲೂ ಈಕೆ ಕಲ್ಲ ಹೊಡೆಯೋದು, ಯಾತ್ರೆಗಾರ ಹೊಡೆಯೋದು, ಬಾರ ಸುಳ್ಳು ಮನೆ ಅಂತ ಕೆಟ್ಟ ಮಾತನ್ನೆಲ್ಲ ಉಪಯೋಗ. ಅದು ಒಂದು ಸಂವಿಧಾನ ಇದು ಮಾಡೋಲ್ಲ, ಮೂವ್ ಮಾಡೋಲ್ಲ. ಭಾಳ ಅವಾಚ್ಯ ಶಬ್ದಗಳಿಂದ ಇದು ಮಾಡ್ತಾರೆ. ಮತ್ತು ಆಕೆ ನಮ್ಮ ನಾನು ಇದಾಗಿ ನನ್ನ ಹೆಂಡತಿ ಅವರು ಕೂಲಿ ಕರ್ಕೊಂಡ್ರೆ ನಾವು ತೋಟಕ್ಕೆ ಹೋಗ್ಬೇಕಾದ್ರೆ ಸರ್ ನಾವು ಮಚ್ಚಿ ತೊಗೊಂಡೇ ಹೋಗ್ತೀವಿ. ನಾವು ಮಚ್ಚಿ ತೊಗೊಂಡು ಹೋದ್ರೆ ನಾನು ಪ್ರೊಡಕ್ಷನ್. ಈಗ ಇವರು ಕಾರ್ಪುಡಿ ಹೇಳಿದ್ರಲ್ಲ, ನಮ್ಮ ಪ್ರಸನ್ನ ಕಾರ್ಪುಡಿ ಎಲ್ಲ ಆಯ್ಕೆ ಏನು ಮಾಡಿದ್ರೆ ಮಾಡೋದು. ನಾವು ಸುಮ್ಮನೆ ಇಟ್ಕೊಳ್ತೀವಿ. ಯಾವುದಾದ್ರು ನಮ್ಮ ಅದಕ್ಕೆ ಅಲ್ಲಿ ಚಿತ್ರಕಾಟ ಜಾಸ್ತಿ, ಚಿತ್ರಕಾಟಕ್ಕೂ ನಾವು ಅದು ಪ್ರೊಡಕ್ಷನ್ ಇಡೋದು ಎಲ್ಲದಕ್ಕೂ ಹೈಲೈಟ್ ಮಾಡಿಕೊಂಡು ನಮ್ಮ ಮೇಲೆ ಇದು ಮಾಡ್ತಾ ಇದ್ದಾರೆ. ಚಿಕ್ಕಮಗಳೂರು ನಮಗೆ ಗತಿ ಏನು? ನಾವು ಹೊರಗಡೆ ಹೋಗೋದು ಹೆಂಗೆ ತಿರುಗಾಡೋದು, ಎಲ್ಲಿ ಹೋದ್ರು ದಡ್ಡಿ ಎತ್ಕೊಂಡ್ಬರೋದು. ನಮ್ಮ ಮನೆಗೆ ಹೋಗ್ಲಿ ನಾವು ವಯಸ್ಸಾದ ನಮ್ಮ ಹೆಂಗಸು ನೀವು ಆಚೆಗೆ ಹೋಗ್ಬಿಡು. ಇನ್ನು ಮಾತೈತೆ ರೇಪ್ ಕೇಸ್ ಕೊಡೋದು. ಏನು ನಾವು ರೇಪ್ ಮಾಡಬಾರ್ದು ಸರ್. ನಾನು ಮಾಡೋ ವಯಸ್ಸು ಇದು, ನೋಡೋದು ತವೇ ಮಾಡೋ ವಯಸ್ಸು ನಮಗೆ. ನಾವು ರನ್ನಿಂಗ್ 71 ಇಯರ್ಸ್. ನಾನು ರೇಟ್ ಮಾಡೋ ವಯಸ್ಸು ನನಗೆ. ಏನು ಇಲ್ದದ್ದೆಲ್ಲನೂ ಹೇಳೋದು, ಇಲ್ಲಿ ಬಂದು ಪತ್ರಿಕಾಗೋಷ್ಠಿ ಕೊಟ್ಟು ಅಂದರೆ ನಮಗೇನು ಒಂದು ಮರ್ಯಾದೆ ಬೇಡ ಸರ್. ಇದು